ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಅಕೌಂಟೆನ್ಸಿಯಲ್ಲಿ ಬರುವ 12 ಅಂಕದ ಪ್ರಶ್ನೆಯನ್ನು ನಾವು ಒಂದು ಡಿಸ್ಕಷನ್ ಮಾಡೋಣ. ಇದನ್ನು 100% ಕೇಳ್ತಾರೆ. 100% ಎನ್ಯುವಲ್ ಎಕ್ಸಾಮ್ಗೆ ಬರುವಂತಹ ಪ್ರಶ್ನೆ ಇದಾಗಿರ್ತದೆ. ವಿತೌಟ್ ವೇಸ್ಟಿಂಗ್ ಟೈಮ್ ನಾವು ಏನು ಮಾಡೋಣ ಅಂದ್ರೆ ವಿಡಿಯೋನ ಪ್ರಾರಂಭಿಸಿಬಿಡೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ ತಿಳ್ಕೊಡ್ರಿ, ಈ ರೀತಿಯ ಪ್ರಶ್ನೆ ನಿಮಗೆ ಕೇಳ್ತಾರೆ. ಫ್ರಮ್ ದ ಫಾಲೋವಿಂಗ್ ಬ್ಯಾಲೆನ್ಸ್ ಶೀಟ್ ಆಫ್ ಕರ್ನಾಟಕ ಕಂಪನಿ ಲಿಮಿಟೆಡ್ ಪ್ರಿಪೇರ್ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2022 or 23 ಅಂತ ಇರ್ತದೆ. ಸೊ ನಿಮಗೆ ನೆನಪಿಡ್ರಿ, 12 ಅಂಕಕ್ಕೆ ಒಂದು ಪ್ರಶ್ನೆ ಬರ್ತದೆ. ಯಾವ ಪ್ರಶ್ನೆ ಬರ್ತದೆ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಮೇಲೆ ಒಂದು ಪ್ರಶ್ನೆ ಬರ್ತದೆ. ಬ್ಯಾಲೆನ್ಸ್ ಶೀಟ್ ಅನ್ನ ಎರಡು ರೀತಿ ಪ್ರಿಪೇರ್ ಮಾಡ್ಲಿಕ್ಕೆ ಹೇಳ್ತಾರೆ. ಒಂದು ಕಂಪೇರ್ ಮಾಡಿ, ಒಂದು ಕಂಪ್ಯಾರಿಟಿವ್ ಅನಲೈಸಿಸ್, ಇನ್ನೊಂದು ಕಾಮನ್ ಅನಲೈಸಿಸ್. ಕಂಪ್ಯಾರಿಟಿವ್, ಇನ್ನೊಂದು ಕಾಮನ್ ಅನಲೈಸಿಸ್. ಕಂಪ್ಯಾರಿಟಿವ್ ಅಂತ ಹೇಳಿದಾಗ ನೋಡ್ರಿ, 1ನೇ ವರ್ಷ 2ನೇ ವರ್ಷ. ಸೊ ಇವೆರಡನ್ನ ಕೂಡಿ ನಾವೇನು ಮಾಡೋದು, ಕಂಪೇರ್ ಮಾಡೋದು. 3ನೇ ವರ್ಷ ಏನದರಪ್ಪ ಅಂದ್ರೆ ಒಬ್ರಿಗೊಬ್ರು ನಡುವರ್ಕ್ ಹೈಟ್ ಕಡಿಮೆ ಅದ ಅಂತೇಳಿ ಕೊನೆಯಲ್ಲಿ ಏನು ಮಾಡೋದು, ಪರ್ಸೆಂಟೇಜ್ ಕಂಡುಹಿಡೋದು. ಕಾಮನ್ ಅಂತ ಹೇಳಿದಾಗ ಓವರ್ ಆಲ್ ಹಿಡ್ಕೊಂಡು ಬಂದ್ಬಿಡೋದು. ನಾನು ಇದ್ರ ಬಗ್ಗೆ ನಿಮಗೆ ಹೇಳ್ತೀನಿ. ಈ ಮಜಾಕ್ನಾಗ ಹೇಳಿದ್ರೆ ಡೈರೆಕ್ಟ್ ಪಾಯಿಂಟಿಗೆ ಹೋಗ್ತೀನಿ. ಈ ರೀತಿ ಪ್ರಶ್ನೆ ಕೊಟ್ಟಿರ್ತಾರೆ. ಸೊ ಈ ರೀತಿ ಪ್ರಶ್ನೆ ಕೊಟ್ಟಾಗ ನಾವು ಏನಿಲ್ಲ, ಹೌದಾ, ಪರ್ಟಿಕ್ಯುಲರ್ಸ್ ಕೊಟ್ಟಾರೆ. 2022 ಕೊಟ್ಟಾರೆ, 23 ಕೊಟ್ಟಾರೆ. 2 ಮನುಷ್ಯರನ್ನ ತೆಗೆದಿದ್ದೆ ನಕ್ಷತ್ರ ಕ್ಲಿಯರ್. ಯಾವ್ದು ಬಿಡಿಸಂದಾರ, ಕಾಮನ್ ಬಿಡಿಸಂದಾರ. ಕಾಮನ್ ಬಿಡಿಸಂತಾರ, ಕೆಲವೊಂದ್ಸಲ ಏನ್ ಮಾಡ್ತಾರ ಅಂದ್ರೆ ಕಂಪ್ಯಾರಿಟಿವ್ ಕೂಡ ಬಿಡಿಸಂತಾರ. ಸೊ ಈ ಲೆಕ್ಕವನ್ನ ಅವರು ಕಾಮನ್ ಕೇಳಿರೋದ್ರಿಂದ ಕಾಮನ್ ಸೈಜ್ ಆನ್ಸರ್ ಇಲ್ಲ, ಆಲ್ರೆಡಿ ಅದ ಇಲ್ಲ ಅದ ಆನ್ಸರ್. ಬಟ್ ಕಂಪ್ಯಾರಿಟಿವ್ ಕೇಳಿದ್ರಂದ್ರೆ ಹೌದಾ, ಅಥವಾ ಕಂಪ್ಯಾರಿಟಿವ್ ಕೇಳಿದ್ರಂದ್ರೆ ಹೆಂಗೆ ಬಿಡಿಸ್ಬೇಕು, ಹೌದಾ, ಕಂಪ್ಯಾರಿಟಿವ್ ಕೇಳಿದ್ರೆ ಹೆಂಗೆ ಬಿಡಿಸ್ಬೇಕು. ಫಸ್ಟ್ ಆಫ್ ಆಲ್ ಏನ್ ಮಾಡೋದು, ಪರ್ಟಿಕ್ಯುಲರ್ಸ್ ಕಾಲಮ್ ಅದ, ಆಸ್ ಇಟ್ ಈಸ್ ಬರ್ರಿ. 2031/3/2022 ಅದ, ಆಸ್ ಇಟ್ ಈಸ್ ಬರ್ರಿ. ನೆಕ್ಸ್ಟ್ ಇದನ್ನ ಆಸ್ ಇಟ್ ಈಸ್ ಬರ್ರಿ. ನೆಕ್ಸ್ಟ್ ಥರ್ಡ್ ಕಾಲಮ್ ಏನ್ ಮಾಡೋದು ಅಂದ್ರೆ ಒಂದು ಕಾಲಮ್ ಹಾಕೋಬೇಕು ಇಲ್ಲಿ, ಹೌದಾ, ಒಂದು ಕಾಲಮ್ ಅನ್ನ ಹಾಕೋಬೇಕು. ಏನ್ ಹಾಕೋಬೇಕು ಅಂತ ಹೇಳಿದಾಗ ಇನ್ಕ್ರೀಸ್ ಅಂಡ್ ಡಿಕ್ರೀಸ್, ಇನ್ಕ್ರೀಸ್ ಅಂಡ್ ಡಿಕ್ರೀಸ್, ಹೌದಾ, ಹಾಕೊಂಡ್ರಿ ಕಾಲಮ್. ನಾನು ಪೂರ ಲೆಕ್ಕ ಮಾಡಲ್ಲ, ಜಸ್ಟ್ ನಾನು ನಿಮಗೆ ಹೇಳ್ತೀನಿ. 4th ಕಾಲಮ್ ಪರ್ಸೆಂಟೇಜ್ ಅಂತ ಹೇಳಿ ನಾವು ನೋಡ್ತೀವಿ. ಈ ರೀತಿ ನಾವು ಹಾಕೊಂಡಿವಿ, ಕ್ಲಿಯರ್. ಸೊ ಇನ್ಕ್ರೀಸ್, ಡಿಕ್ರೀಸ್ ಅಥವಾ ಲಾಸ್ಟ್ ಕಾಲಮ್ ಪರ್ಸೆಂಟೇಜ್. ಇಲ್ಲಿ ಹೆಡ್ಗಳದ ನೋಡ್ರಿ, ಇಕ್ವಿಟಿ ಅಂಡ್ ಲೈಬಿಲಿಟಿ ಅಂತ ಒಂದು ಹೆಡ್ ಅದ. ನೆಕ್ಸ್ಟ್ ಎರಡನೇದು ಏನದ, ನಾನ್ ಕರೆಂಟ್ ಲೈಬಿಲಿಟಿ ಅದ. ನೆಕ್ಸ್ಟ್ ಇನ್ನೊಂದು ಕರೆಂಟ್ ಲೈಬಿಲಿಟಿ ಅದ. ಇಲ್ಲಿಗೆ ಏನಾಯ್ತು, ಲೈಬಿಲಿಟಿ ಕ್ಲೋರಸ್ ಆಯ್ತು. ನೆಕ್ಸ್ಟ್ ಅಸೆಟ್ಸ್ ಅಂತ ಹೇಳಿ ಬಂದಾಗ ಒಂದು ನಾನ್ ಕರೆಂಟ್ ಅಸೆಟ್, ಇನ್ನೊಂದು ಕರೆಂಟ್ ಅಸೆಟ್. ಇವು 5 ಹೆಡ್ಗಳದಾವ. ಇವು 5 ಹೆಡ್ಗಳು ಹಿಂಗೆ ಕೊಟ್ಟಾಗ ಏನು ಸಮಸ್ಯೆ ಇಲ್ಲ, ಡೈರೆಕ್ಟ್ ಆಸ್ ಇಟ್ ಈಸ್ ಜಡದ್ ಬಿಡ್ತೀವಿ. ಅಕಸ್ಮಾತ್ ಒಂದೊಂದ್ಸಲ ಏನ್ ಮಾಡ್ತಾನಂದ್ರ ಬೇರೆ ತರ ಕೊಡ್ತಾನ, ಅವಾಗ ಹೆಂಗ್ ಮಾಡ್ಬೇಕನ್ನೋದು ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ. ಈ ರೀತಿ ಪ್ರಶ್ನೆ ಬಂದಾಗ ಆಸ್ ಇಟ್ ಈಸ್ ಅದನ್ನ ಇಳಿಸ್ಬೇಕು ಸಾವ್ಕಾರ. ಇಳಿಸಿದ ಬಳಕ 1ನೇ ಪಾಯಿಂಟ್ ಅದ ನೋಡ್ರಿ, ಶೇರ್ ಕ್ಯಾಪಿಟಲ್ ಅದ. ಹಾಗಾಗಿ ಇವೆರಡರ ನಡುವೆ ಡಿಫರೆನ್ಸ್ ಎಷ್ಟು ಅಂದ್ರೆ 2,50,000. ಕ್ಲಿಯರ್ ಇದೆ ನೋಡಿ, ಇನ್ಕ್ರೀಸ್ ಡಿಕ್ರೀಸ್. 8,50,000 ಇತ್ತು, 8,50,000 ಎಷ್ಟಾಗದ, 10,00,000 ಹಂಗಾಗಿ ಎಷ್ಟು ಡಿಫರೆನ್ಸ್ ಅದ, 1,50,000. ಕ್ಲಿಯರ್. ನೆಕ್ಸ್ಟ್ ಇವೆರಡರ ನಡುವೆ ಎಷ್ಟು ಡಿಫರೆನ್ಸ್ ಅದ ನೋಡ್ರಿ, ಜಸ್ಟ್ 50,000. ಸೆಕೆಂಡ್ ಕಾಲಮ್ 50,000. 3ನೇ ಕಾಲಮ್ ಹಿಂಗೆ ಬರೀಬೇಕು, ಇನ್ಕ್ರೀಸ್ ಡಿಕ್ರೀಸ್. ಇಲ್ಲಿ ನೋಡ್ರಿ 4,50,000 ಅದ. ಇಲ್ಲಿ ಏನದ ಅಂದ್ರೆ 5,70,000 ಅದ. ಹಂಗ 75 ಅದ. ಹಂಗಾಗಿ ಎಷ್ಟು ಆಗ್ತದ ಅಂತ ಹೇಳಿದಾಗ 1,25,000 ಡಿಫರೆನ್ಸ್. ನೆಕ್ಸ್ಟ್ ಇಲ್ಲೇನ ನೋಡ್ರಿ 1,50,000 ಅದ. ಇಲ್ಲಿ ಏನದ 2,25,000 ಅದ. ಈ ಕಡೆ 20, ಆ ಕಡೆ ಒಂದು 50, 75. ಸೊ 75 ಡಿಫರೆನ್ಸ್. ಕ್ಲಿಯರ್ ಆಯ್ತಾ? ಟೋಟಲ್ ಏನಾಗಿರ್ತದೆ ಅಂತ ಹೇಳಿದಾಗ ಟೋಟಲ್ ಬಗ್ಗೆ ಅದೇನಾಗಿರ್ತದೆ ಅದನ್ನೇ ಬರೀರಿ. ಇನ್ನು ಕೆಲವನು ಕೂಡ ಏನ್ ಮಾಡ್ರಿ ಅಂದ್ರೆ ಅದೇ ರೀತಿ ನೀವು ಬರ್ಕೋತೀರಿ. ಕ್ಲಿಯರ್. ಇದು ಕಂಪ್ಯಾರಿಟಿವ್ ಅನಲೈಸಿಸ್ 12 ಅಂಕಕ್ಕೆ ಕೇಳ್ತಾರ. ಇಫ್ ದೇ ಆಸ್ಕ್ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಆಸ್ ಅ ಕ್ವಶನ್, ಹೌದಾ, ಈ ರೀತಿ ಪೂರಾ ನೋಟ್ಗಳು ಕೂಡ ಅವರೇ ಕೊಟ್ರಪ್ಪ ಅಂದ್ರೆ ನಮಗೆ ಟೆನ್ಷನ್ ಇಲ್ಲ. ಟೆನ್ಷನ್ ಯಾವಾಗ ಅದಂದ್ರೆ ಇಲ್ಲಿ ಏನು ನಾ ಡಾಟ್ ಹಾಕಿಲ್ಲ, ಡಾಟ್ಗಳು ಕೊಡ್ಲಿಕ್ಕೆ ಅಂದ್ರೆ ಅಷ್ಟೇ ಟೆನ್ಷನ್. ಹಿಂಗೆ ಕೊಟ್ಟಾಗ ಆಸ್ ಇಟ್ ಈಸ್ 2 ಕಾಲಮ್ ಬರೀಬೇಕು. 3ನೇ ಕಾಲಮ್ ಇನ್ಕ್ರೀಸ್ ಡಿಕ್ರೀಸ್, 4ನೇ ಕಾಲಮ್ ಪರ್ಸೆಂಟೇಜ್. ಇನ್ನು ಪರ್ಸೆಂಟೇಜ್ ಹೆಂಗೆ ತೆಗಿಬೇಕು ಅಂತ ಹೇಳಿದಾಗ ನೋಡ್ರಿ, ಇಲ್ಲಿ ಎಷ್ಟಾಗ್ಯದ, ಎರಡರ ನಡುವೆ ಡಿಫರೆನ್ಸ್ 1,50,000 ಆಗ್ಯದ. 1,50,000 ಆಗ್ಯದ. ನಾವೇನ್ ಮಾಡ್ಬೇಕಂದ್ರೆ ಒಂದು ಫಾರ್ಮುಲಾ ಹೇಳ್ಬಿಡ್ತೀವಿ ನೋಡ್ರಿ. ಫಾರ್ಮುಲಾ ಇಸ್ ಈಕ್ವಲ್ ಟು ಅಥವಾ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಇನ್ಕ್ರೀಸ್ ಡಿಕ್ರೀಸ್ ಡಿವೈಡೆಡ್ ಬೈ ಫಸ್ಟ್ ಇಯರ್ ಅಮೌಂಟ್ ಇಂಟು 100. ಇನ್ಕ್ರೀಸ್ ಡಿಕ್ರೀಸ್ 1,00,000 ಎಷ್ಟದ ಪಿ, 1,50,000. ಇಲ್ಲಿ ಮಾಡಲ್ ಬರ್ತೀವಿ ನೋಡ್ರಿ, ಹೌದಾ, 1,50,000 ಅದ. ಡಿವೈಡೆಡ್ ಬೈ ಫಸ್ಟ್ ಇಯರ್ ಅಮೌಂಟ್ ಎಷ್ಟದ, 8,50,000 ರೂಪಾಯಿ ಅದ. ಓಕೆ, ಎಷ್ಟದ್ರಿ, 8,50,000. ನಾನು ಇಲ್ಲಿ ಮಾಡಿ ನೋಡ್ತೀನಿ, 1,50,000 ಡಿವೈಡೆಡ್ ಬೈ 8,50,000, ಹೌದಾ, 8,50,000 ಇಂಟು 100. ಸೊ ಈ ರೀತಿ ಬರ್ತದೆ ನೋಡ್ರಿ, ಇಂಟು 100. 1,50,000 ಡಿವೈಡೆಡ್ ಬೈ 8,50,000 ಇಂಟು 100 ಮಾಡಿದಾಗ ಇಲ್ಲಿ ನಿಮಗೆ ಕಾಣ್ತಿರ್ಬೋದು ಪ್ರಶ್ನೆ. ಹಂಗಾಗಿ ಪರ್ಸೆಂಟೇಜ್ ಎಷ್ಟು ಬರ್ತದೆ ಅಂದ್ರೆ 17% ಬರ್ತದೆ. 17 ಪಾಯಿಂಟ್ ಮೇಲೆ ಬರ್ತದ. 17% ಚಿಲ್ಲರ್ ಬಂದ್ರು ನೀವು ಬರೀರಿ.
ಎರಡನೇದು ಎಷ್ಟು ಈಜಿ ನೋಡು, ಇಲ್ಲಿ ಏನು ಮಾಡ್ಬೇಕು, ಎರಡನೇದು ಮಾಡುವಾಗ 50,000 ಡಿವೈಡೆಡ್ ಬೈ ಇದನ್ನು ಬರೀಬೇಕಾ 1,00,000 ಇಂಟು 100 ಅಪಿ ಅಂದರೆ ಎಷ್ಟು ಬರ್ತದ ನಿಮ್ಗೆ ಗೊತ್ತದೆ ಹೌದಾ, ಎಷ್ಟು ಪರ್ಸೆಂಟ್ ಅಂತ ಹೇಳಿದಾಗ 100%. ಅಥವಾ ಸೊ ಇಲ್ಲಿ ಲಕ್ಷ ಇದ್ದಿದ್ದು 50 ಆಗ್ಯದ, 50 ಡಿವೈಡ್ ಬೈ 100 ಇಂಟು ಅಂತ ಹೇಳಿದಾಗ ಅದರ ಪರ್ಸೆಂಟೇಜನ್ನು ನಾವೇನು ಮಾಡ್ತೀವಿ ಇಲ್ಲಿ ಮೆನ್ಷನ್ ಮಾಡ್ಕೋತೀವಿ. ಹಂಗಾಗಿ 50,000 ಡಿವೈಡೆಡ್ ಬೈ 1,00,000 ಇಂಟು 100 ಅಂತ ಹೇಳಿದಾಗ 50% ಅಂದ್ರೆ ಅದರ ಅರ್ಧ. ಈ ರೀತಿ ನಾವೇನು ಮಾಡ್ತೀವಿ ಅಂದ್ರೆ ಪರ್ಸೆಂಟೇಜ್ ಎಲ್ಲವನ್ನ ತೆಗೆದೀವಪ್ಪ ಅಂದ್ರೆ ಪೂರ ಮಾಡಿದೀವಿ ಅಂದ್ರೆ ಲೆಕ್ಕ ಕಂಪ್ಯಾರಿಟಿವ್ ಅನಲೈಸಿಸ್ ಕಂಪ್ಲೀಟೆಡ್. ವೆನ್ ಇಟ್ ಕಮ್ಸ್ ಟು ಕಾಮನ್ ಸೈಜ್ ಅಂತ ಹೇಳಿದಾಗ ಆಗಲೇ ಹೇಳಿ ನೋಡ್ರಿ ನಾವು, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಆಫ್ ಕರ್ನಾಟಕ ಕಂಪನಿ ಆಸ್ ಆನ್ 31/3/2022 and 23 ಅಂತೇಳಿ ಮೆನ್ಷನ್ ಮಾಡಿಕೊಂಡು ಪರ್ಟಿಕ್ಯುಲರ್ಸ್ ಬರೀರಿ. ನೆಕ್ಸ್ಟ್ 2 ಕಾಲಮ್ ಅದ ನೋಡ್ರಿ, ಅಬ್ಸಲ್ಯೂಟ್ ಅಮೌಂಟ್ ಅಂತೇಳಿ 2 ಕಾಲಮನ್ನ ಹಾಕೊಂಡ್ಬಿಡ್ರಿ. ಕ್ಲಿಯರ್ ಅದ. ಇನ್ನು ಪರ್ಸೆಂಟೇಜ್ ಅಂತ ಹೇಳಿ ಏನು ಮಾಡಿರಿ ಅಂದ್ರೆ ಒಂದು ಕಾಲಮ್ ಹಾಕೊಂಡು 2022 ಪರ್ಸೆಂಟೇಜ್ ಇದರ ಪರ್ಸೆಂಟೇಜ್. ನೆಕ್ಸ್ಟ್ 2023 ಪರ್ಸೆಂಟೇಜ್ ಅದನ್ನ ಸ್ಟಾರ್ ಆಗ್ತೇವೆ 23%. ಈಗ ನಿಮಗೆ ಏನು ಪಾಯಿಂಟ್, ಪರ್ಸೆಂಟೇಜ್ ಹ್ಯಾಂಗ್ ಮಾಡ್ಬೇಕು ಗೊತ್ತಾಗಬೇಕು, ಅಷ್ಟೇ ಕಲಿಬೇಕು ನೀವು. ಇಲ್ಲಿ ಮುಂದೆ ನಾನು ಹೆಡ್ಗಳು ಬಂದು ಅಂದ್ರೆ ಹ್ಯಾಂಗ್ ಮಾಡ್ಬೇಕಂದ್ರೆ ನಾನು ಹೇಳ್ತೀನಿ. ಈ ರೀತಿ ಅದ. ಈಗ ನಾವೇನು ಮಾಡೋದಂದ್ರೆ ನೋಡ್ರಿ, ಈ 2022 ನಾ ಡಾಟ್ ಇಟ್ಟಿಲ್ಲ, 2022 ಟೋಟಲ್ ಏನದ 15,50,000, ಇಲ್ಲಿ ಕೂಡ 15,50,000. ಈ ಪರ್ಸೆಂಟೇಜ್ ಹೆಂಗೆ ತೆಗಿಬೇಕಂದ್ರೆ ಒಂದನೇ ಅಮೌಂಟ್ ಏನದ ಪ್ರೆಸೆಂಟ್ ಅಮೌಂಟ್ ನೋಡ್ಕೊಳ್ರಿ ಎಷ್ಟು ಈಸಿ ಅದ. ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಪ್ರೆಸೆಂಟ್ ಅಮೌಂಟ್ ಡಿವೈಡೆಡ್ ಬೈ ಟೋಟಲ್ ಅಮೌಂಟ್ ಇಂಟು 100. ಪ್ರೆಸೆಂಟ್ ಅಮೌಂಟ್ ಅಂದ್ರೆ 8,50,000 ಡಿವೈಡೆಡ್ ಬೈ ಟೋಟಲ್ ಅಂತ ಹೇಳಿದಾಗ ಎಲ್ಲೊಂದು ಟೋಟಲ್ ಎಷ್ಟು 15,50,000 ಇಂಟು 100 ಮಾಡಿಬಿಡ್ರಿ. ನಿಮ್ದು ಏನಾಗ್ತದ 54.84 ಬರ್ತದೆ. ಪರ್ಸೆಂಟೇಜ್ ಅಂತೇಳಿ ಬರೀಬೇಕು 100%. ನೆಕ್ಸ್ಟ್ ರಿಸರ್ವ್ ಅಂಡ್ ಸರ್ಪ್ಲಸ್ ಹಂಗ ಏನದ 1,00,000 ಡಿವೈಡೆಡ್ ಬೈ 15,50,000 ಇಂಟು 100. ಸೊ ಎಷ್ಟು ಬರ್ತದೆ 6.45 ಬರ್ತದೆ. ಹಿಂಗೆ ನಾವೇನು ಮಾಡ್ತೀವಿ ಅಂದ್ರೆ ಕಂಪ್ಲೀಟ್ ಆಗಿ ಮಾಡ್ಕೋತೀವಿ. ಅದರದು 2022 ಮುಗೀತು ಡಾಟ್. ಇನ್ನು 2023 ನೋಡ್ರಿ, 2023 ಮಾಡುವಾಗ ಸೇಮ್ ಟು ಸೇಮ್ ಇದನ್ನು ಕೂಡ ಪ್ರೆಸೆಂಟ್ ಅಮೌಂಟ್ ಎಷ್ಟು 10,00,000 ಡಿವೈಡೆಡ್ ಬೈ ಟೋಟಲ್ ಅಮೌಂಟ್ ಯಾವುದಿಲ್ಲಿ 8,50,000 ಇಂಟು 100 ಮಾಡಿದಾಗ ನಮಗೆ ಇಲ್ಲಿ ಬರ್ತದೆ 54.50% ಬರ್ತದೆ. ನೆಕ್ಸ್ಟ್ ಎರಡನೇದು 50,000 ಡಿವೈಡೆಡ್ ಬೈ 18,50,000 ಇಂಟು 100 ಮಾಡಿದಾಗ 2.70 ಬರ್ತದೆ. ಈ ರೀತಿಯಾಗಿ ಬರ್ತದೆ. ಕೊನೆಗೆ ಇಲ್ಲಿ ಎಲ್ಲವನ್ನ ನಾವೇನು ಮಾಡ್ತೀವಿ ಅಂದ್ರೆ ಮಾಡ್ಕೊಂಡ್ಬಿಡ್ತೀವಿ. ಇವೆಲ್ಲವನ್ನು ಮಾಡಿದಾಗ ಇದನ್ನು ಕೂಡ 100% ಆಗಿರ್ಬೇಕು, ಇವೆರಡು ಕೂಡ ಏನು ಮಾಡ್ಬೇಕಿರ್ಬೇಕಂದ್ರೆ 100% ಆಗ್ತವ. ಅಥವಾ ನೀವು ಏನು ಮಾಡ್ರಿ ಟೋಟಲ್ ಅನ್ನ 100 ಅಂತೇಳಿ ಅನ್ಕೊಂಡ್ಬಿಡ್ರಿ. ಇನ್ನು ಮೇನ್ ಕ್ವಶನ್ ಬಂದ್ಬಿಡೋಣ ಅಂತ ಈ ಪ್ರಶ್ನೆಯನ್ನು ಕೇಳುವಂತ ಸಾಧ್ಯತೆ ಇರ್ತದೆ. ಇಲ್ಲಿ ನೋಡ್ರಿ, ಇಲ್ಲೊಂದು ರೀತಿಯ ಪ್ರಶ್ನೆಗಳು ಕೇಳಿದ್ದಾರೆ. ಈಗ ನಮಗೆ ಗೊತ್ತಾಗಬೇಕಾಗಿದ್ದು ಸರ್ ಒಂದು ವೇಳೆ ಹಿಂಗೆ ಕೊಟ್ರ ಅಂದ್ರೆ ನಿಮಗೆ ಏನು ಸಮಸ್ಯೆ ಇಲ್ಲ. ಒಂದು ವೇಳೆ ಏನು ಮಾಡ್ತಾರೆ ಅಂದ್ರೆ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ. ಮಿಕ್ಸ್ ಮಾಡಿ ಕೊಟ್ಟಾಗ ಹೆಂಗೆ ಮಾಡ್ಬೇಕು ಅನ್ನೋದನ್ನ ನಾನು ಸ್ವಲ್ಪ ಏನು ಮಾಡ್ತೀನಿ ಅಂದ್ರೆ ಡಿವೈಡ್ ಮಾಡ್ಕೋಬೇಕಾಗ್ತದೆ. ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. ಒಂದೇದು ಲಯಬಿಲಿಟೀಸ್, ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್. ಲಯಬಿಲಿಟಿಯಲ್ಲಿ 3 ಪ್ರಕಾರಗಳು. ಒಂದೇದೇನು ಶೇರ್ ಹೋಲ್ಡರ್ಸ್ ಫಂಡ್ SF. ಶೇರ್ ಹೋಲ್ಡರ್ಸ್ ಫಂಡ್ ಏನೇನು ಒಳಗೊಂಡಿರ್ತದೆ ಅಂದ್ರೆ ಓನರ್ಗೆ ಸಂಬಂಧಪಟ್ಟಿದ್ದು ಹೌದಾ. ಇಕ್ವಿಟಿ ಶೇರ್ ಆಗಿರ್ಬೋದು, ಪ್ರಿಫರೆನ್ಸ್ ಶೇರ್ ಆಗಿರ್ಬೋದು, ಕ್ಯಾಪಿಟಲ್ ಆಗಿರ್ಬೋದು, ರಿಸರ್ವ್ ಆಗಿರ್ಬೋದು, ಸರ್ಪ್ಲಸ್ ಆಗಿರ್ಬೋದು, ಎಲ್ಲ ನನಗೆ ಸಂಬಂಧಪಟ್ಟಿದ್ದು. ಓನರ್ಗೆ ಸಂಬಂಧಪಟ್ಟವಳ ಯಾರಿಗೆ ಓನರ್ಗೆ ಸಂಬಂಧಪಟ್ಟದ. ನೆಕ್ಸ್ಟ್ ಎರಡನೇದು ಏನು ಬರ್ತದೆ ನಾನ್ ಕರೆಂಟ್ ಲಯಬಿಲಿಟಿ. ಇನ್ನೊಂದು ಏನಪ್ಪಾ ಅಂದ್ರೆ ಕರೆಂಟ್ ಲಯಬಿಲಿಟಿ. ಲಯಬಿಲಿಟಿ ಅಂದ್ರೆ ನಿಮ್ಗೆ ಗೊತ್ತದ ಹೊಣೆಗಾರಿಕೆ, ನಿಮ್ಮ ಮೇಲಿರುವಂತ ಜವಾಬ್ದಾರಿ. ನಾನ್ ಕರೆಂಟ್ ಲಯಬಿಲಿಟಿ ಅಂದ್ರೆ ಒಂದು ವರ್ಷದಾಗ ನಿಮ್ಮ ಮುಟ್ಟುವುದಿಲ್ಲ ಜವಾಬ್ದಾರಿ, ಅದನ್ನ ನಾನ್ ಕರೆಂಟ್ ಲಯಬಿಲಿಟಿ ಅಂತ ಹೇಳಿ ಕರಿತೀವಿ. ಒಂದು ವರ್ಷ ಮುಟ್ತಂದ್ರೆ ಕರೆಂಟ್ ಲಯಬಿಲಿಟಿ ಅಂತ ಹೇಳಿ ಕರಿತೀವಿ. ಇಲ್ಲಿ ಯಾವ ಬರ್ತಾವ ಅಂದ್ರೆ ಲಾಂಗ್ ಟರ್ಮ್ ಲೋನ್ ಬರ್ತಾವ, ನೆಕ್ಸ್ಟ್ ಡಿಬೆಂಚರ್ಸ್ ಬರ್ತಾವ ಹೌದಾ, ನೆಕ್ಸ್ಟ್ ಬ್ಯಾಂಕ್ ಲೋನ್ಸ್ ಬರ್ತಾವ, ಲಾಂಗ್ ಟರ್ಮ್ ಲೋನ್ಸ್ ಬರ್ತಾವ, ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಬರ್ತಾವ. ಇನ್ನು ಕರೆಂಟ್ ಲಯಬಿಲಿಟಿ ಒಳಗೆ ಕ್ರೆಡಿಟರ್ಸ್ ಬರ್ತಾರೆ, ಬಿಲ್ಸ್ ಪೇಯಬಲ್ ಬರ್ತದ, ಕ್ರೆಡಿಟರ್ಸ್ ಬರ್ತಾರ, ಬಿಲ್ಸ್ ಪೇಯಬಲ್ ಬರ್ತಾರ. ಅಂದ್ರೆ ಯಾವುದು ನಾವು ಅಲ್ಪಾವಧಿಯಲ್ಲಿ ನಮ್ಮ ಹೊಣೆಗಾರಿಕೆ ಇರ್ತದ ಅದೆಲ್ಲವೂ ಏನಾಗ್ತದ ಅಂದ್ರೆ ಕರೆಂಟ್ ಲಯಬಿಲಿಟಿ ಆಗ್ತದ. ನೆಕ್ಸ್ಟ್ ಕಮ್ ಟು ಅಸೆಟ್ಸ್. ಅಸೆಟ್ಸ್ ಅಲ್ಲಿ 2 ರೀತಿಯ ಅಸೆಟ್ಸ್ಗಳು, ಒಂದು ನಾನ್ ಕರೆಂಟ್ ಅಸೆಟ್, ಇನ್ನೊಂದು ಏನಪ್ಪಾ ಅಂದ್ರೆ ಕರೆಂಟ್ ಅಸೆಟ್. ಒಂದು ಮಾರ್ಷಿ ಕೇಳುವಂತ ಸಾಧ್ಯತೆ ಇರ್ತದ ವಾಟ್ ಈಸ್ ನಾನ್ ಕರೆಂಟ್, ವಾಟ್ ಈಸ್ ಕರೆಂಟ್ ಅಸೆಟ್ ಅಂತ ಹೇಳಿ. ದ ಅಸೆಟ್ ವಿಚ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಕ್ಯಾಶ್ ವಿತ್ ಇನ್ 12 months ಹೌದಾ. 12 month ಅಲ್ಲಿ ಕ್ಯಾಶ್ ಆಗಿ ಕನ್ವರ್ಟ್ ಆಯ್ತಪ್ಪ ಅಂದ್ರೆ ದಟ್ ಈಸ್ ಕನ್ಸಿಡರ್ ಆಸ್ ಅ ಕರೆಂಟ್ ಅಸೆಟ್. ದ ಅಸೆಟ್ ವಿಚ್ ಕೆನಾಟ್ ಬಿ ಕನ್ವರ್ಟೆಡ್ ಇಂಟು ಕ್ಯಾಶ್ ವಿತ್ ಇನ್ 12 month ಅವುಗಳನ್ನ ಏನಂತ ಕರಿತೀವಿ ಅಂದ್ರೆ ನಾನ್ ಕರೆಂಟ್ ಅಸೆಟ್ ಕರಿತೀವಿ. ಯಾವ ಆಸ್ತಿಗಳು 12 ತಿಂಗಳು ಒಳಗಾಗಿ ರೊಕ್ಕ ಆಗಿ ಕನ್ವರ್ಟ್ ಆಗ್ತಾವ ಅವು ಕರೆಂಟ್. ಯಾವ ಆಸ್ತಿಗಳು 12 ತಿಂಗಳಾದ್ರೂ ರೊಕ್ಕ ಆಗುದಿಲ್ಲ ಅವು ನಾನ್ ಕರೆಂಟ್. ಫಾರ್ ಎಕ್ಸಾಂಪಲ್ ಲಾಂಗ್ ಟರ್ಮ್ ಬರುವಂತ ಅಸೆಟ್, ಬಿಲ್ಡಿಂಗ್, ಫರ್ನಿಚರ್, ಮಷಿನರಿ, ಕಂಪ್ಯೂಟರ್
ಹೌದಾ. ನೆಕ್ಸ್ಟ್ ಲ್ಯಾಂಡ್, ನೆಕ್ಸ್ಟ್ ಇವೆಲ್ಲವೂ ಬರ್ತಾವ. ನೆಕ್ಸ್ಟ್ ಇಲ್ಲಿ ಕರೆಂಟ್ ಅಸೆಟ್ನಾಗ ಏನು ಬರ್ತಂದ್ರ ಕ್ಯಾಶ್, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್, ಸ್ಟಾಕ್, ಡೆಟಾರ್ಸ್, ನೆಕ್ಸ್ಟ್ ಬಿಲ್ಸ್ ರಿಸೀವಬಲ್, ಇವೆಲ್ಲವೂ ಏನಾಗ್ತಾವ ಅಂದ್ರೆ ಕರೆಂಟ್ ಅಸೆಟ್ ಆಗ್ತಾವ. ಯು ಗೈಸ್ ಆರ್ ಅವೇರ್ ಅಬೌಟ್ ದ್ಯಾಟ್. ಸೊ ಕಂಪ್ಲೀಟ್ ಆಗಿ ನೀವು ಏನು ಮಾಡ್ರಿ ಅಂದ್ರೆ ನೋಡ್ಕೊಡ್ರಿ. ಇದ್ರ ಕೆಳಗೆ ನಾನು ಡಿಸ್ಕ್ರಿಪ್ಷನ್ನಾಗ ಒಂದು ಲಿಂಕ್ ಕೊಡ್ತೀನಿ, ಅಕೌಂಟೆನ್ಸಿ ಕಂಪ್ಲೀಟ್ ಪಾಸಿಂಗ್ ಪ್ಯಾಕೇಜ್ ಲಿಂಕ್ ಕೊಡ್ತೀನಿ, ಅದನ್ನ ನೋಡ್ಕೊಡ್ರಿ. ಇನ್ನೊಂದು ವಿಡಿಯೋ ಅದ, ಒಂದೇ ವಿಡಿಯೋದಲ್ಲಿ ಕಂಪ್ಲೀಟ್ ಪಾಸ್ ಆಗೋದು ಹೆಂಗ ಅಂತೇಳಿ ಅದೊಂದು ವಿಡಿಯೋ ಅದ, ಅದನ್ನು ಕೂಡ ನೀವು ನೋಡ್ಕೊರಿ ಅಂತೇಳಿ ಹೇಳ್ತಾ ಈ ವಿಡಿಯೋನ ನಾನು ಏನು ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಜೈ ಹಿಂದ್.